ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಾರ್ಕೃತಿ. ಲಾಸ್ಟ್ ಟೈಮ್ ನಾವು ರಾಗಿ ಬೆಳೆದಿದ್ದನ್ನ ನೋಡಿದ್ರಿ, ಮೈಕ್ರೋಗ್ರೀನ್ಸ್ ಆಗಿ ಗ್ರೋ ಮಾಡಿದ್ದನ್ನ ನೋಡಿದ್ರಿ. ಇವತ್ತು ನಾವು ಹೆಸರು ಕಾಳನ್ನ ಓವರ್ನೈಟ್ ಸೋಕ್ ಮಾಡಿ, ಅಂದರೆ ರಾತ್ರಿನೇ ನೆನೆಸಿಟ್ಟು ಈಗ ಮೈಕ್ರೋಗ್ರೀನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಮ್ಮದೇ ಕೋಕೋ ಕಂಪೋಸ್ಟ್ ಪ್ರಾಡಕ್ಟ್, ಅದನ್ನೇ ಯೂಸ್ ಮಾಡಿ ಈಗ ಹೆಸರು ಕಾಳಿನ ಮೈಕ್ರೋಗ್ರೀನ್ಸ್ನ ಹೇಗೆ ಬೆಳೆಯೋದು ಅಂತ ನೋಡೋಣ. ಕೋಕೋ ಕಂಪೋಸ್ಟನ್ನ ಒಂದು ಥಿನ್ ಲೇಯರ್ ಆಗಿ ಒಂದು ಯಾವುದಾದ್ರೂ ಪ್ಲೇಟ್ ಅಥವಾ ಫ್ಲ್ಯಾಟ್ ಸರ್ಫೇಸ್ ಬರೋ ಥರ ಒಂದು ಪ್ಲೇಟನ್ನು ಯೂಸ್ ಮಾಡಿ ಒಂದು ಥಿನ್ ಲೇಯರ್ ಹಾಕಿದ್ರೆ ಸಾಕು. ತುಂಬ ಜಾಸ್ತಿ ಬೇಕಾಗಲ್ಲ, ಒಂದು ಎರಡರಿಂದ ಮೂರು ಹಿಡಿ ಹಾಕಿದ್ರೆ ಸಾಕು. ಅದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ ಆಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ, ಫ್ಲ್ಯಾಟ್ ಆಗಿರೋ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ನೆನೆಸಿಟ್ಟಿರೋ ಹೆಸರು ಕಾಳನ್ನ, ರಾತ್ರಿ ನೆನೆಸಿಟ್ಟಿರೋ ಹೆಸರು ಕಾಳನ್ನ ಎಲ್ಲೆಲ್ಲಿ ನಾವು ಕೋಕೋ ಕಂಪೋಸ್ಟ್ನ ಸ್ಪ್ರೆಡ್ ಮಾಡಿದ್ದೀವಿ ಎಲ್ಲ ಕಡೆನೂ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ಯಾಪ್ ಮಾಡಬೇಕು, ಸೊ ದಟ್ ಅದು ಇದರಲ್ಲಿ ಕೋಕೋ ಕಂಪೋಸ್ಟಲ್ಲಿ ನೀಟಾಗಿ ಸೆಟಲ್ ಆಗೋದಕ್ಕೆ. ಅದ್ರ ಮೇಲೆ ಸುಮ್ಮನೆ ನಾವು ಪ್ರೆಸ್ ಮಾಡಿದ್ರೆ ಸಾಕು. ಎಲ್ಲೆಲ್ಲಿ ಕೋಕೋ ಕಂಪೋಸ್ಟ್ ಸರ್ಫೇಸ್ ಇದೆ ಎಲ್ಲ ಕಡೆನೂ ಹಾಕ್ಕೊಂಡು ಈ ರೀತಿ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು. ಆಮೇಲೆ ಅದು ಟ್ಯಾಪ್ ಆದಮೇಲೆ ನಾವು ಅದನ್ನು ಎಲ್ಲರೂ ಡಾರ್ಕ್ ಸರ್ಫೇಸ್ ಅಥವಾ ಯಾರು ಒಂದು ಪ್ಲೇಟಿಂದ ಮುಚ್ಚಿಡೋದು, ಇಲ್ಲ ಎಲ್ಲಾದರೂ ಡಾರ್ಕ್ ಸರ್ಫೇಸಲ್ಲಿ ಇದನ್ನು ಇಡಬೇಕು. ಮತ್ತು ಎವ್ರಿ ಡೇ 2 to 3 times ವಾಟರ್ ಸ್ಪ್ರೇ ಮಾಡಲೇಬೇಕಾಗುತ್ತೆ. ಇದು ಹೆಸರು ಕಾಳು, ಹಾಗಾಗಿ ಇದಕ್ಕೆ ನಾವು ಕಂಪಲ್ಸರಿ 3 to 4 times ವಾಟರ್ನ ಸ್ಪ್ರೇ ಮಾಡಲೇಬೇಕಾಗತ್ತೆ. ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿ 1-2 days ಅದು ಮೊಳಕೆ ಬರೋ ತನಕ ಆ ರೀತಿ ಮಾಡಿದ್ರೆ ಸಾಕು.